ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ಕನ್ನಡಕೋರ ಬಂದಿರೋದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ನೋಡಿ, ರೀಸೆಂಟಾಗಿ ಒಬ್ಬರದ್ದು ಸಬ್ಸ್ಕ್ರೈಬರ್ ಮನೆ ಇದಕ್ಕೆ ಹೋಗಿದ್ದೆ, ಮನೆ ಓಪನಿಂಗಿಗೆ. ಅವ್ರು ಏನು ಹೇಳಿದ್ರು ಅಂದರೆ ಮನೆ ತುಂಬ ಚೆನ್ನಾಗಿ ಬಂದಿದೆ. ಅವ್ರೇನು ಹೇಳಿದ್ರು ಅಂದರೆ, ಸರ್ ನಾವು ಅಂದ್ಕೊಂಡಿದ್ದು ಒಂದು 80 ಲಕ್ಷ 90 ಲಕ್ಷದಲ್ಲಿ ಒಂದು ಮನೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ. ಬಟ್ ಎಂಡ್ ಆಫ್ ದ ಡೇ ಅವ್ರದ್ದು ಎಲ್ಲಿಗೆ ಬಂದಿದೆ ಬಜೆಟ್ ಅಂದರೆ ಆಲ್ಮೋಸ್ಟ್ 2 crore. ಹೌದು ವೀಕ್ಷಕರೇ, 2 ಕೋಟಿವರೆಗೂ ಕೂಡ ಅವ್ರ ಬಜೆಟ್ ತೊಗೊಂಡೋಗಿದೆ. ಸಿವಿಲ್ಗಿಂತ ಜಾಸ್ತಿ ಇಂಟೀರಿಯರು ತುಂಬಾ ಮಾಡಿಬಿಟ್ಟಿದ್ದಾರೆ, ಗ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲ, ಮಾಡಬಾರ್ದು, ಕನಸಿನ ಮನೆ ಮಾಡಬೇಕು ಅಂತ ಹೇಳ್ತೀನಿ. ಅದರಿಂದ ಏನಾಗುತ್ತೆ, ಯಾರ ಹತ್ರ 10 ಕೋಟಿ ಇದೆ ಅವ್ರು 2 ಕೋಟಿ ಮನೆ ಕಟ್ಟೋದು ಏನು ದೊಡ್ಡದಲ್ಲ, ಅರ್ಥ ಆಯ್ತಾ? ಸೊ ಯಾರ ಹತ್ರ ಏನೂ ಇಲ್ಲ, ಇರೋದೇ 80 ಲಕ್ಷ ಅಂಥವ್ರು 2 ಕೋಟಿ ಮನೆ ಕಟ್ಟಿದಾಗ ಏನಾಗುತ್ತೆ, ಒಂದು ನಿಮ್ಮ ಸೇವಿಂಗ್ಸ್ ಆಲ್ರೆಡಿ ಇದೆ, ದುಡ್ಡಿದೆ, ಸೇವಿಂಗ್ಸ್ ಖರ್ಚಾಗತ್ತೆ. ಏನೋ ಒಂದು ಪ್ರಾಬ್ಲಮ್ಮು, ಮುಂದಿನ ದಿನ ಮಕ್ಕಳಿಗೋಸ್ಕರನೋ, ಎಜುಕೇಷನೋ, ಮದುವೆನೋ ಏನಕ್ಕೋಸ್ಕರನೇ ಇಟ್ಕೊಂಡಿರ್ತೀರ, ಆ ದುಡ್ಡು ವ್ಯರ್ಥ ಆಗುತ್ತೆ, ಖರ್ಚಾಗೋಗ್ಬಿಡುತ್ತೆ. ಒಂದು ಇಲ್ಲ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂದರೆ ಸಾಲಗಾರರಾಗ್ಬಿಡ್ತೀರ ನೀವು, ಗೊತ್ತಾಯ್ತಾ? ಸೊ ಯಾಕೆ ಸಾಲಗಾರರಾಗಬಾರ್ದು, ತೀರಿಸ್ಬೋದಲ್ಲ ದುಡ್ದು ಅಂತ ಹೇಳ್ಬೋದು. ಇದಕ್ಕೂ ಒಂದು ಎಕ್ಸಾಂಪಲ್ ಇದೆ. ನಮ್ಮ ಸ್ನೇಹಿತರೊಬ್ಬರು ಇದೇ ರೀತಿ ಒಂದು 50 ಲಕ್ಷದಲ್ಲಿ ಮನೆ ಕಟ್ಟೋಣ ಅಂತ, ಬೇರೆ ಊರವರು, ಈ ಊರವರಲ್ಲ ಅಂತ ಯೋಚನೆ ಮಾಡಿ ಮನೆ ಸ್ಟಾರ್ಟ್ ಮಾಡಿದ್ರು. ಅದು ಎಲ್ಲಿಗೋಯ್ತು ಅಂತಂದರೆ, ಎಲ್ಲರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅದು ಮಾಡು, ಇದು ಮಾಡು, ಸೋಷಿಯಲ್ ಮೀಡಿಯಾ ನೋಡು, ಕನ್ನಡಕೋರ ಚಾನಲ್ ನೋಡು ಅಂತ ಹೇಳಿಬಿಟ್ಟು ಮಾಡಿ 80 ಲಕ್ಷಕ್ಕೆ ಹೋಯ್ತು. ಬಟ್ ಅವ್ರ ಹತ್ರ ಇರಲಿಲ್ಲ ದುಡ್ಡು, ಓಕೆನಾ? ಸೇವಿಂಗ್ಸ್ ಇದ್ದರೆ ಸೇವಿಂಗ್ಸ್ ಖರ್ಚಾಗಿರೋದು, ಬಟ್ ದುಡ್ಡು ಇಲ್ಲದೆ ಇರೋದ್ರಿಂದ ಇನ್ನೂ 30 ಲಕ್ಷ ಸಾಲದಲ್ಲಿ ಬಂದರು ಅವರು. ಅವರಿಗೆ ಅಂಥ ಎಲಿಜಿಬಿಲಿಟಿ ಇರದೇ ಇರೋದ್ರಿಂದ ಏನಾಯಿತು, ಬಡ್ಡಿ ಸಾಲ, ಗೊತ್ತಿರೋರ ಹತ್ರ ಸಾಲ, ಅವ್ರ ಹತ್ರ ಸಾಲ, ಇವ್ರ ಹತ್ರ ಸಾಲ, ಎಲ್ಲ ಕಡೆ ಸಾಲ. ಮನೆ ಏನೋ ಸೂಪರಾಗಿ ಕಟ್ಟಿದ್ರು, ಗ್ರ್ಯಾಂಡಾಗಿ ಕಟ್ಟಿದ್ರು, ಒಳ್ಳೆಯ ಮನೆ ಓಪನಿಂಗ್ ಮಾಡಿದ್ರು, ಎಲ್ಲರೂ ಬಂದರು, ನೋಡಿಕೊಂಡ್ರು, ಹೋದರು. ಬಟ್ ಆಮೇಲೆ 1 ವಾರ 2 ವಾರ ಆದಮೇಲೆ ಯಾವಾಗ ಒಬ್ಬೊಬ್ಬರಾಗಿ ಸಾಲ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಬ್ಬೊಬ್ಬರೇ ಮನೆ ಹತ್ರ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗ ಗೊತ್ತಾಯಿತು ಅವ್ರೇನು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅಂಥ ಇನ್ಕಮ್ ಏನು ಇರಲಿಲ್ಲ, ಅಷ್ಟು ಒಂದೇ ಸತಿ 30 ಲಕ್ಷ ತೀರಿಸುವಂಥ ಇನ್ಕಮ್ ಅಂತೂ ಇರಲಿಲ್ಲ. ಸೊ ಅದರಿಂದ ಏನಾಯಿತು ಅಂತಂತಂದರೆ ತಲೆ ಬಿಸಿ ಸ್ಟಾರ್ಟ್ ಆಯಿತು. ಏನು ಮಾಡೋದು. ಕೊನೆಗೆ ಅವ್ರು ಏನು ಮಾಡಿದ್ರು ಅಂತಂದರೆ, ನಿಜ ಘಟನೆ ಇದೆ ಆ್ಯಕ್ಚುಲಿ. ಆ ಮನೆಯೇ ಮಾರಿದ್ರು, 1 ವರ್ಷದ ಒಳಗಡೆನೆ ಆ ಹೊಸ ಮನೆಯೇ ಮಾರಿಬಿಟ್ಟು ಯಾರ್ಯಾರಿಗೆ ಏನೇನು ಕೊಡಬೇಕು ಎಲ್ಲ ಕೊಟ್ಬಿಟ್ಟು ಆ ಜಾಗ ಖಾಲಿ ಮಾಡಿ ಬೆಂಗಳೂರಿಗೆ ಬಂದರು, ಓಕೆನಾ? ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸಿಚುವೇಶನ್ ನಿಮಗೆ ಬರಬಾರ್ದು. ಮನೆ ಕಟ್ಟಬೇಕು ಅಂತ ಅನ್ನೋ ಜೋಶಲ್ಲಿ, ಮನೆ ಮಕ್ಕಳು ಹೇಳ್ತಾರೆ ಅನ್ನೋ ಜೋಶಲ್ಲಿ, ಅಕ್ಕಪಕ್ಕದವರು ರಿಲೇಟಿವ್ಸು ಏನೋ ಹೇಳ್ತಾರೆ ಅನ್ನೋ ಜೋಶಲ್ಲಿ ನೀವುಗಳು ಇದನ್ನು ಪ್ರಜ್ಞೆ ಕಳ್ಕೊಂಡು ಏನೇನೋ ಮಾಡಿಸ್ಬಿಡೋವಂಥದ್ದು ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದನ್ನು ಯಾರಿಗೇ ಕೊಡಿ, ಆದರೂ ಕೂಡ ನೀವು ಕಟ್ಟುವಂಥ ಮನೆ ಒಂದೇನು ಅಂದ್ಕೊಂಡಿರ್ತೀರ ಅದಕ್ಕಿಂತ 10% ಜಾಸ್ತಿ ಮೇಲೆ ಹೋಗಬಾರ್ದು. ಇಲ್ಲಿ 2 ರೀತಿ ತಪ್ಪಾಗುತ್ತೆ. ಒಂದು ನಿಮ್ಮಿಂದ ತಪ್ಪಾಗುತ್ತೆ, ಇನ್ನೊಂದು ಕಾಂಟ್ರಾಕ್ಟರ್ಗಳಿಂದ ತಪ್ಪಾಗುತ್ತೆ. ಸಿವಿಲ್ ಕಾಂಟ್ರಾಕ್ಟ್ರು ಆ್ಯಂಡ್ ಇಂಟೀರಿಯರ್ ಕಾಂಟ್ರಾಕ್ಟ್ರು, ಓಕೆ? ಸೊ ಅವ್ರು ಯಾರೇ ಆಗಿರಲಿ, ಇವಾಗ ನಮ್ಮ ಕಂಪ್ನಿ ಕೆಲಸ ಕೊಟ್ಟರು ಕೂಡ ನೀವು ದಯವಿಟ್ಟು ನಿಮ್ಮ ಮನಸ್ಸಿನ ಬಜೆಟ್ಟಿಂದ 10% ಮೇಲೆ ಹೋಗಬಾರ್ದು. 50 ಲಕ್ಷ ಬಜೆಟ್ ಇಟ್ಕೊಂಡು ಮನೆ ಕಟ್ತಿದ್ದೀನಿ ಅಂದರೆ 55 ಲಕ್ಷದ ಮೇಲೆ ಹೋಗಬಾರ್ದು. 80 ಲಕ್ಷ ಇಟ್ಕೊಂಡು ಮನೆ ಕಟ್ತಿದ್ದೀನಿ ಅಂತಂದರೆ 90 ಲಕ್ಷದ ಒಳಗಡೆ ಹೋಗಬಾರ್ದು. 1 ಕೋಟಿ ಮನೆ ಕಟ್ತಿದ್ದೀನಿ ಅಂತಂದರೆ 1 ಕೋಟಿ 10 ಲಕ್ಷದ ಮೇಲೆ ಇದು ದಾಟಬಾರ್ದು. ಆ ರೀತಿ ನೀವು ಪ್ಲ್ಯಾನಿಂಗ್ ಮಾಡಬೇಕಾಗತ್ತೆ, ಎಕ್ಸಿಕ್ಯೂಷನ್ ಮಾಡಬೇಕಾಗತ್ತೆ. ಆ್ಯಂಡ್ ಕಂಪ್ನಿಯವರಿಗೆ, ಕಾಂಟ್ರಾಕ್ಟ್ಗಳಿಗೆ ಕ್ಲಿಯರಾಗಿ ಹೇಳಿಬಿಡ್ಬೇಕು, ನನ್ನ ಬಜೆಟ್ ಇಷ್ಟೇ. ನಾಳೆ ದಿನ ನೀವೇನಾದರೂ ಬಜೆಟ್ ಶೂಟ್ ಮಾಡಿಸಿದ್ರಿ ಅಂದ್ಕೊಳ್ಳಿ, ನಾನು ಸಾಲಗಾರ ಆಗೋಕ್ಕೆ ನನಗಿಷ್ಟ ಇಲ್ಲ, ಸೊ ನಾನು ದುಡ್ಡು ಕೊಡೋಲ್ಲ ಅಂತಲೇ ನೀವು ಡೈರೆಕ್ಟಾಗಿ ಮಾತಾಡ್ಕೊಂಡ್ಬಿಟ್ರೆ ಅವಾಗ ಗೊತ್ತಿರುತ್ತೆ ಅವ್ರಿಗೆ, ಬಿಡು ಈ ಅಪ್ಪ ದುಡ್ಡು ಕೊಡೋಲ್ಲ, ಸುಮ್ಮನೆ ಯಾಕೆ ಅನ್ನೆಸೆಸರಿ ಮಾಡಿಸೋದು ಅಂತ. ಹೌದು, ತುಂಬ ಜನ ಕಾಂಟ್ರಾಕ್ಟರ್ಗಳು ಏನು ಮಾಡ್ತಾರೆ ಅಂತಂತಂದರೆ, ಅವ್ರು ಹೇಳೋದೊಂದು, ಬಟ್ ಆಮೇಲೆ ನಿಮ್ಮನ್ನು ಪುಷ್ ಮಾಡಿ ಅದು ಮಾಡೋಣ ಇದು ಮಾಡೋಣ. 1-2 ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಗ್ರೌಂಡ್ ಫ್ಲೋರ್ ಮಾತ್ರ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರ, ಆವಾಗ ರೆಕಮೆಂಡೇಷನ್ ಏನು ಬರುತ್ತೆ ಗೊತ್ತಾ, ಮೇಲ್ಗಡೆ ಒಂದು ರೂಮ್ ಮಾಡೋಣ ಸರ್, ಇರಲಿ, ನಿಮ್ಮ ರಿಲೇಟಿವ್ಸ್ ಬರ್ತಾರೆ, ಫ್ಯಾಮಿಲಿಯವ್ರು ಬರ್ತಾರೆ, ಅವ್ರಿಗೋಸ್ಕರ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಟ್ರಾ ರೂಮ್ ಮಾಡಿಸಿರುವಂಥದ್ದು. ಅಥವಾ ಒಂದು ಸೆಮಿ ಡೂಪ್ಲೆಕ್ಸ್ ಮಾಡಿಸುವಂಥದ್ದು, ಓಕೆನಾ? ಸೊ ಮನೆ ಮಾಡ್ತೀರಾ, ಸೆಮಿ ಡೂಪ್ಲೆಕ್ಸ್ ಅಂದರೆ ಏನು ಗೊತ್ತಾ, ಜಸ್ಟ್ ಮೇಲೆ ಹತ್ತೋಗ್ತಿದ್ದಂಗೆ ಒಂದು ರೂಮ್ಗೆ ಕನೆಕ್ಟಿವಿಟಿ ಕೊಡುವಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ, ಒಳಗಡೆ ಸ್ಟೇರ್ ಕೇಸ್ ಬೇಕಾಗುತ್ತೆ, ಮೇಲ್ಗಡೆ ಕನೆಕ್ಟಿವಿಟಿಗೆ ಇನ್ನೊಂದು ರೂಮ್ ಬೇಕಾಗುತ್ತೆ. ಸೆಮಿ ಡೂಪ್ಲೆಕ್ಸ್ ಮಾಡಿಸುವಂಥದ್ದು ನಿಮ್ಮ ಮನಸ್ಸಲ್ಲಿ ಇರಲ್ಲ, ನಿಮ್ಮ ಮನಸ್ಸಲ್ಲಿ ಗ್ರೌಂಡ್ ಸಾಕು. 30-40 ಸೈಟ್ ಇರುತ್ತೆ, 2 BHK ಆರಾಮಾಗಿ ಕೂತ್ಕೊಳ್ಳುತ್ತೆ, ಸಾಕು. 30-50 ಸೈಟಲ್ಲಿದ್ದರೆ 3 BHK ಆರಾಮಾಗಿ ಕೂತ್ಕೊಳ್ಳುತ್ತೆ, ಸಾಕು. ಅಲ್ಲಿ ಡೂಪ್ಲೆಕ್ಸ್ ಕಟ್ಟೋ ಅಗತ್ಯ ಇಲ್ಲ, ಗೊತ್ತಾಯ್ತಲ್ವಾ? G+1 ಕಟ್ಟಬೇಕು ಅಂತ ಹೇಳ್ತೀರಾ, G+2ಗೆ ನಿಮಗೆ ಪಿಚ್ ಮಾಡುವಂಥದ್ದು. G+2 ಕಟ್ಟಬೇಕು ಅಂತ ಇರ್ತೀರಾ, G+3ಗೆ ಪಿಚ್ ಮಾಡುವಂಥದ್ದು. G+3 ಕಟ್ಟಿರ್ತೀರ, ಅದ್ರ ಮೇಲ್ಗಡೆ ಒಂದು ರೂಮ್ ಮಾಡಿಸ್ಬಿಡುವಂಥದ್ದು, ಏನಾದರೂ ಸ್ಟೋರ್ ರೂಮ್ ಬೇಕಾಗುತ್ತೆ, ಅದು ಇದು
ಹೆಡ್ ರೂಮ್ ಮಾಡಿಸುವಂಥದ್ದು, ಟ್ಯಾಂಕ್ ರೂಮ್ ಮಾಡಿಸುವಂಥದ್ದು, ಇವುಗಳೆಲ್ಲದರಿಂದನೂ ಕೂಡ ಲ್ಯಾಕ್ಸ್ ಟುಗೆದರ್ ಶೂಟಪ್ ಆಗೇ ಆಗುತ್ತೆ. ಒಂದು ಟ್ಯಾಂಕ್ ರೂಮ್ ಮಾಡಿದ್ರೆ 1 ಲ್ಯಾಕ್ ಟುಗೆದರ್ ಖರ್ಚಾಗುತ್ತೆ. ಒಂದು ಹೆಡ್ ರೂಮ್ ಮಾಡಿದ್ರೆ ಅಲ್ಲೂ ಕೂಡ ಲ್ಯಾಕ್ಸ್ ಟುಗೆದರ್ ಇಲ್ಲಿ ಖರ್ಚಾಗುತ್ತೆ ವೀಕ್ಷಕರು. ಸೊ ಈ ರೀತಿ ಖರ್ಚು ಆಟೋಮೆಟಿಕಲಿ ಜಾಸ್ತಿ ಆಗ್ತಾ ನಾಳೆ ದಿನ ನಿಮಗೆ ತೊಂದರೆ ಆಗುತ್ತೆ. ದುಡ್ಡಿದ್ದವರು, ನಾನು ಇದು ಯಾರಿಗೆ ಹೇಳ್ತಿದ್ದೀನಿ ಗೊತ್ತಾ, ದುಡ್ಡು ಇಲ್ದವ್ರಿಗೆ ಹೇಳ್ತಾ ಇದ್ದೀನಿ. 10 ಕೋಟಿ ನಿಮ್ಮ ಹತ್ರ ಇದ್ದರೆ ನೀವು 2 ಕೋಟಿ ಮನೆ ಕಟ್ಸೋದ್ರಲ್ಲಿ ಏನೂ ಇಲ್ಲ, ಆರಾಮಾಗಿ ಕಟ್ಸಿ, ಏನು ತೊಂದರೆ ಇಲ್ಲ. ಕಾಲು ಭಾಗನೂ ಖರ್ಚು ಮಾಡ್ದಂಗೆ ಅಷ್ಟೇ ನೀವು ನಿಮ್ಮ ಸಂಪತ್ತಲ್ಲಿ. ಇನ್ನು 8 ಕೋಟಿ ಇದೆ ನಿಮ್ಮ ಹತ್ರ. ಆದರೆ ಯಾರು ನಮ್ಮ ಹತ್ರ ಇಡೀ ಸೇವಿಂಗ್ಸೇ 1 ಕೋಟಿ ಇದೆ ಅಂತ ಅನ್ನೋರು ಆ ಥರ ಮಾಡೋದು ತಪ್ಪಾಗುತ್ತೆ. ಓಕೆನಾ? ಸೊ ಇದೊಂದಾಯಿತು. ಸೊ ಇಲ್ಲಿ ಕೆಲವೊಂದು ನಿಮ್ಮ ಮಿಸ್ಟೇಕ್ಸ್ ಇರುತ್ತೆ, ಕೆಲವೊಂದು ಕಾಂಟ್ರಾಕ್ಟರ್ ಮಿಸ್ಟೇಕ್ಸ್ ಇರುತ್ತೆ, ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ತಾ ಬರ್ತೀನಿ. ಮೇನಾಗಿ ಬರ್ತಾ ಇರೋಂಥದ್ದು ರೂಪ್ ಹೈಟ್ ಬಗ್ಗೆ. ತುಂಬ ಜನರಿಗೆ ರೂಪ್ ಹೈಟ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಾನು. ಯೂಶ್ವಲಿ 9.5 10 ಫೀಟ್ ಇನಫ್. ಬಟ್ ಬೇರೆ ಎಲ್ಲೋ ನನ್ನ ವೀಡಿಯೋದಲ್ಲಿ ನೋಡಿರ್ತಾರೆ, ಬೇರೆ ಯಾರು 11 ಫೀಟ್ ಮಾಡಿದ್ದಾರೆ, 12 ಫೀಟ್ ಮಾಡಿದ್ದಾರೆ, 13 ಫೀಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ನೆಸೆಸರಿ 11 ಫೀಟ್. ಆ್ಯಂಡ್ ಓಕೆ, ಲಿವಿಂಗನ್ನು 11 ಫೀಟ್ ಮಾಡಿಸ್ತೀರಾ, ಮಾಡಿಸಿ. ಇಲ್ಲ, ಪಾರ್ಕಿಂಗ್ 11 ಫೀಟ್, ಲಿವಿಂಗ್ 11 ಫೀಟ್, ಸೆಕೆಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಎಲ್ಲ ಎಲ್ಲದೂ ಬೇಕಾಗಿಲ್ಲ ವೀಕ್ಷಕರೇ. ಜಸ್ಟ್ ಲಿವಿಂಗ್ ಮಾತ್ರ 11 ಫೀಟ್ ಸಾಕು ನಿಮಗೆ. ಓಕೆನಾ? ಸೊ ನೀವಿರುವಂಥ ಒಂದು ಫ್ಲೋರ್ ಇದೆಯಲ್ಲ, ಆ ಫ್ಲೋರ್ ಮಾತ್ರ ನೀವು 11 ಫೀಟ್ ಮ್ಯಾಕ್ಸ್ ಮಾಡಿದ್ರೆ ಸಾಕು. 12 ಫೀಟು ಅನ್ನೆಸೆಸರಿ ಅನ್ಕೊತೀನಿ. ಅಂಥ ವೆಂಟಿಲೇಷನ್ ನಿಮ್ಗೆ ಇದರಿಂದನೇ ಬರುತ್ತೆ. ವಿಂಡೋ ದೊಡ್ಡದು ಮಾಡಿ ಫ್ಲೋರ್ ಟು ರೂಪ್ ವಿಂಡೋ ಮಾಡಿ, ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಬಿಟ್ಬಿಟ್ಟು ಅನ್ನೆಸೆಸರಿ ರೂಪ್ ಹೈಟ್ ಮಾಡಿಸೋದ್ರಿಂದ ಇದು ಕಾಂಟ್ರಾಕ್ಟ್ರಿಗೆ ಒಳ್ಳೆಯದು. ಅವನಿಗೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಸಿಗುತ್ತೆ, ಎಕ್ಸ್ಟ್ರಾ ಇದಾಗುತ್ತೆ. ಬಿಟ್ಟರೆ ನಿಮ್ಗಂತ ಏನು ಬೆನಿಫಿಟ್ ಏನಿಲ್ಲ ಅಂದ್ಕೊತೀನಿ. ಬಟ್ ನಿಮ್ಮ ಹತ್ರ ದುಡ್ಡಿದ್ರೆ, ಖರ್ಚು ಮಾಡೋಕೆ ರೆಡಿ ಇದೀವಿ ಗುರು ಅಂತಂದರೆ 12 ಏನ್ರಿ 13 ಫೀಟ್ ಮಾಡಿಸಿ, ಅದಕ್ಕೇನಂತೆ ಸಕ್ಕತ್ತಾಗಿ ಬರುತ್ತೆ. ಡಬ್ಬಲ್ ಹೈಟ್ ಥರ ಮನೆ ಬರುತ್ತೆ. ಬಟ್ ದುಡ್ಡು ಇಲ್ದಿದ್ದವರಿಗೆ ಲಿಮಿಟೆಡ್ ಮನಿಯಲ್ಲಿ ಮನೆ ಕಟ್ತಾ ಇರ್ತೀವಿ. ಒಂದು ಮಧ್ಯಮ ವರ್ಗದವರಿಗೋಸ್ಕರ ನಾನು ಇದು ಹೇಳ್ತಾ ಇರುವಂಥದ್ದು. ರಿಚ್ ಅವ್ರು ಏನು ಮಾಡಿದ್ರು ನಡೆದು ಹೋಗ್ಬಿಡುತ್ತೆ, ಅವ್ರಿಗೇನು ಟೆನ್ಷನ್ ಇರೋದಿಲ್ಲ. ಅದಕ್ಕೋಸ್ಕರ ನಾನು ರಿಚ್ ಅವ್ರಿಗೆ ಜಾಸ್ತಿ ಏನೂ ಹೇಳೋದೇ ಇಲ್ಲ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಸ್ಮಾರ್ಟ್ ಮಾರ್ಬಲ್ಗಳು. ಸ್ಮಾರ್ಟ್ ಮಾರ್ಬಲ್ ನಿಮಗೆ ಇಂಟು ಡಬಲ್, ನಿಜ ಹೇಳ್ತಿದ್ದೀನಿ, 50 ರೂಪಾಯಿಗೆ ಟೈಲ್ ಸಿಕ್ಕಿದ್ರೆ ಸ್ಮಾರ್ಟ್ ಮಾರ್ಬಲ್ 110 ರುಪೀಸ್ ಆಗುತ್ತೆ, ಡಬಲ್ ಇದ್ದೂ ಜಾಸ್ತಿ. ಸೊ ಸ್ಮಾರ್ಟ್ ಮಾರ್ಬಲ್ ಎಲ್ಲರೂ ಹಾಕ್ಸ್ಬೇಕಂತೇನಿಲ್ಲ. 2x4 ಈಸ್ ಇನಫ್. 2x2 ಅಲ್ಲೇ ಎಷ್ಟೋ ಜನ ಆರಾಮಾಗಿ ಒಳ್ಳೊಳ್ಳೆ ಟೈಲ್ಸ್ಗಳು ತಂದು ಹಾಕ್ತಾಯಿದ್ದಾರೆ. ಅಂಥದ್ರಲ್ಲಿ ಎಲ್ಲರೂ ಸ್ಮಾರ್ಟ್ ಮಾರ್ಬಲ್ ಹಾಕಬೇಕು ಅಂತ ಇಲ್ಲ ವೀಕ್ಷಕರೇ. 50 ರೂಪಾಯಿ 60 ರೂಪಾಯಿ ಒಳ್ಳೊಳ್ಳೆ 2x4 ಸಿಗುತ್ತೆ. 50 ರೂಪಾಯಿ 60 ರೂಪಾಯಿ ಒಳ್ಳೊಳ್ಳೆ ಗ್ರನೈಟ್ ಸಿಗುತ್ತೆ. ಅಂಥ ಗ್ರನೈಟ್ಗಳನ್ನು ನೀವು ಯೂಸ್ ಮಾಡ್ಬೋದು. ಬಟ್ ಗ್ರನೈಟ್ ಸ್ವಲ್ಪ ಕೋಲ್ಡ್ ಆಗಿರುತ್ತೆ. ಆದ್ದರಿಂದ ಯಾರು ಶೀತದ ಬಾಡಿ ಇರುತ್ತೆ ಅವರಿಗೆಲ್ಲ ಬೇಡ. ಬಟ್ ಆದರೆ ನಿಮಗೆ ಪರವಾಗಿಲ್ಲ, ಗ್ರನೈಟ್ ಓಕೆ, ಚೆನ್ನಾಗಿ ಕಾಣಿಸುತ್ತೆ, ಸೀಮ್ಲೆಸ್ ಇರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಗ್ರನೈಟನ್ನು ಹಾಕ್ಬೋದು. ಇಲ್ಲಾಂದರೆ 2x4 ಇದೆಲ್ಲ ಎಪಿಕ್ ಪೀರಿಯಡ್ ಅದು. ಆ್ಯಕ್ಚುಲಿ ಒಂದೊಳ್ಳೆ ಸೈಜ್ ಅಂತಲೂ ಕೂಡ ಹೇಳ್ಬೋದು. ಬಿಗರ್ ಕಾಂಪೌಂಡ್ ವಾಲ್ಸ್ ಆ್ಯಂಡ್ ಬಿಗರ್ ಗೇಟ್ಸ್, ಲಕ್ಸರಿ ಗೇಟ್ಗಳು, ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಹಾಕು, ಕಂಪ್ಲೀಟ್ SSLA ಮಾಡಿಸು, ಫುಲ್ಲು ಎಲ್ಲ ಹೈಟು ಇದ್ರವರೆಗೆ ಮಾಡೋದು ಎಲ್ಲ ಅಂತ ತುಂಬ ಜನ ಮಾಡ್ತೀರ. ತುಂಬ ಖರ್ಚಾಗುತ್ತೆ, ಹೆವಿ ಖರ್ಚಾಗುತ್ತೆ. ಲ್ಯಾಕ್ಸ್ ಟುಗೆದರ್ ಗೇಟ್ಗೆ ಹಾಕ್ತಾಯಿದ್ದೀರ ನೀವು. ಲ್ಯಾಕ್ಸ್ ಟುಗೆದರ್ ಗೇಟ್ಗೆ ಸುಮ್ಮನೆ ಅನ್ನೆಸೆಸರಿ ಅಂತ ಅಂದ್ಕೊತೀನಿ. ಸೊ ಅಷ್ಟೊಂದು ಹಾಕೋ ಅಗತ್ಯ ಇಲ್ಲ ವೀಕ್ಷಕರೇ. ಸೊ ಲ್ಯಾಕ್ಸ್ ಟುಗೆದರ್ ಗೇಟ್ ಖರ್ಚು ಮಾಡೋ ಅಗತ್ಯ ಇಲ್ಲ. ಇಲ್ಲ MSL ದೊಡ್ಡದು ಬೇಕು ಅಂದರೆ MSLA ಮಾಡಿಸಿ, SSLA ಬೇಕು ಅಂತಂದರೆ ಚಿಕ್ಕದು ಮಾಡಿಸಿ, ಮೇಲ್ಗಡೆ MS ಕವರೇಜ್ ಕೊಡಿಸ್ಕೊಳ್ಳಿ. ಓಕೆನಾ? ಸೊ ಇಡೀದನ್ನು SSLA ಮಾಡಿಸೋದು, ಕಂಪ್ಲೀಟ್ ಫೆಂಡರ್ ಮ್ಯಾಕ್ಸ್ ಬೋರ್ಡ್ಸ್ ಹಾಕೋದು, ದಿಸ್ ಈಸ್ ಅನ್ನೆಸೆಸರಿ. ತುಂಬಾ ಖರ್ಚಾಗುತ್ತೆ, ಕಾಸ್ಟ್ಲಿ ಆಗುತ್ತೆ ಕೂಡ. ಕಾಂಪೌಂಡ್ ವಾಲನ್ನು ಅಷ್ಟೇ 5 ಫೀಟ್ ಸಾಕು. ಅದ್ರ ಮೇಲ್ಗಡೆ ನೀವು ಇದು ಹಾಕೋಬೋದು, ಗ್ರಿಲ್ ಹಾಕೋಬೋದು ಅಲ್ವಾ. 7 ಫೀಟ್ 8 ಫೀಟ್ ಅವೆಲ್ಲ ಅನ್ನೆಸೆಸರಿ ಅಂತಲೇ ಕೂಡ ಹೇಳ್ಬೋದು. ಆ್ಯಂಡ್ ಅದರಿಂದ ಕಾಸ್ಟ್ ಕೂಡ ತುಂಬಾ ಖರ್ಚಾಗುತ್ತೆ. ನೀವು MSL ಮಾಡೋಕ್ಕೂ ಅದನ್ನು ಸಿವಿಲಲ್ಲಿ ರೆಡಿ ಮಾಡೋದಕ್ಕೂ ಕೂಡ ಅಜಗಜ ಅಂತಾರೆ. ಡಬ್ಬಲ್ಗಿಂತನೂ ಜಾಸ್ತಿ ದುಡ್ಡು ಇಲ್ಲಿ ಖರ್ಚಾಗುವಂಥದ್ದು. ಅನ್ನೆಸೆಸರಿ ಥಿಂಗ್ಸ್ ಇನ್ ಎಲಿವೇಷನ್ ಮಾಡಬೇಕಾದ್ರೆ ಕ್ರೇಜಿ ಎಲಿವೇಷನ್ ಮಾಡಿಸ್ಬಿಡೋದು. ಫೆಂಡರ್ ಮ್ಯಾಕ್ಸ್ ಬೋರ್ಡ್ ಒಂದು ಕಡೆ, ನ್ಯಾಚುರಲ್ ಸ್ಟೋನ್ ಒಂದು ಕಡೆ, ಈ ಪ್ಲ್ಯಾಂಕ್ಸ್ ಬರುತ್ತೆ ಟೈಲ್ಸ್ದು ಅದು ಒಂದು ಕಡೆ, ಮ್ಯೂರಲ್ ಒಂದು ಕಡೆ, ಮಲ್ಟಿಪಲ್ ಕಲರ್ಸು, ಜೊತೆಲಿ ಟೆಕ್ಸ್ಚರ್ ಪೇಂಟು, ಇವೆಲ್ಲ ಬೇಕಾ? ಯಾವುದಾದ್ರೂ ಒಂದು ಮಾಡಿ, ಸಿವಿಲಲ್ಲಿ ಫಿನಿಷ್ ಮಾಡಿ, ಇಲ್ಲ ಟೆಕ್ಸ್ಚರ್ ಪೇಂಟ್ ಮಾಡಿ, ಇಲ್ಲ ಫೆಂಡರ್ ಮ್ಯಾಕ್ಸ್ ಯೂಸ್ ಮಾಡಿ. ಯಾವುದೂ ಇಲ್ಲ ಅಂತಂದರೆ ಲೈಟಾಗಿ ನ್ಯಾಚುರಲ್ ಸ್ಟೋನನ್ನು ಹಾಕ್ಸ್ಕೊಬನ್ನಿ. ಇವಾಗ ನ್ಯಾಚುರಲ್ ಸ್ಟೋನನ್ನು ಮಿಮಿಕ್ ಮಾಡುವಂಥ ಅದೆಷ್ಟೋ ಟೈಲ್ಸ್ ಬಂದಿದೆ, ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಯಾಕಂದರೆ ನ್ಯಾಚುರಲ್ ಸ್ಟೋನ್ ಟೂ ಕಾಸ್ಟ್ಲಿ, ಗೊತ್ತಾಯ್ತಲ್ವ? ಸೊ ಆದ್ದರಿಂದ ಯಾವುದಾದರೂ ಒಂದನ್ನು ಯೂಸ್ ಮಾಡಿ, ಎಲ್ಲವನ್ನು ಯೂಸ್ ಮಾಡೋದು, ಮಲ್ಟಿಪಲ್ ಆಗಿ ಯೂಸ್ ಮಾಡೋ ಅಗತ್ಯ ಇಲ್ಲಿ ಇಲ್ಲ ವೀಕ್ಷಕರೇ, ಗೊತ್ತಾಯ್ತಲ್ವ? ಸೊ ಯಾವಾಗ ನಮ್ಮ ಬಜೆಟ್ ಇದರಲ್ಲಿರುತ್ತೆ ಅನ್ನೋ ಟೈಮಲ್ಲಿ. ಅನ್ನೆಸೆಸರಿ ಟೆರಸಲ್ಲಿ ಅನ್ನೆಸೆಸರಿ ಡೆವಲಪ್ಮೆಂಟು. ಒಬ್ಬರ ಮನೇಲೆಲ್ಲೂ ನೋಡಿದೆ ನಾನು. ಆ್ಯಕ್ಚುಲಿ ದೊಡ್ಡ ಫೌಂಟೇನು ಅದು ಹಾಕೋದು ಯಾವಾಗಲೂ, ಮಕ್ಕಳೆಲ್ಲ ಓದ್ಲಿಕ್ಕೆ ಹೋಗಾಯಿತು, ಯಾರಿಲ್ಲ ಮಕ್ಕಳೆಲ್ಲ ಅವ್ರವ್ರ ಎಜುಕೇಷನ್ಗೆ ಹೊರಟಾಯಿತು. ವೈಫ್ ಯಾವಾಗಲೂ ಕೆಳಗಡೆ ಇರ್ತಾರೆ,
ಹಸ್ಬೆಂಡ್ ಯಾವಾಗಲೂ ಡ್ಯೂಟಿಗೆ ಹೋಗ್ತಾರೆ, ಆ ಫೌಂಟೇನ್ ಆನ್ ಮಾಡೋರೇ ಇಲ್ಲ, ನೋಡೋರೇ ಇಲ್ಲ. ಯಾಕೆ? ಅನ್ನೆಸೆಸರಿ ಫೌಂಟೇನ್ಸು, ಅನ್ನೆಸೆಸರಿ ಪ್ಯಾಂಟ್ರಿ. ಮನೆ ಒಳಗಡೆ ಕಿಚನ್ ಇದೆ, ಮೇಲ್ಗಡೆ ಯಾಕೆ ಮತ್ತೆ ಕಿಚನ್ ಬೇಕು ನಿಮಗೆ? ಅದನ್ನು ಯಾವುದೋ ಜಮಾನದಲ್ಲಿ ಯೂಸ್ ಮಾಡೋದು, ಧೂಳು ಹಿಡಿದೋಗಿರುತ್ತೆ, ಹಿಡಿದಿದೆ, ನಾನು ಎಷ್ಟೋ ಕಡೆ ನೋಡಿದ್ದೀನಿ. ಸೊ ರೆಗ್ಯುಲರಾಗಿ ಯೂಸ್ ಮಾಡೋರು ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ವೆಜ್ ಕೆಳಗಡೆ ನಾನ್ ವೆಜ್ ಮೇಲ್ಗಡೆ ಮಾಡ್ತಾರೆ, ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ. ಅಂಥವ್ರು ಮಾತ್ರ ಮೇಲ್ಗಡೆ ಪ್ಯಾಂಟ್ರಿನ ಮಾಡಿಸ್ಕೊಳ್ಳಿ. ನಾವು ವೆಜ್ಜು ನಾನ್ ವೆಜ್ ಎಲ್ಲ ಮಾಡ್ತೀವಿ ಅಂತಂದರೆ ಒಂದೇ ಕಿಚನ್ ಸಾಕು ನಿಮಗೆ. ಮೇಲ್ಗಡೆ ಮತ್ತು ಪ್ಯಾಂಟ್ರಿ ಬೇಡ, ಧೂಳು ಇಡ್ಸೋದು ಬೇಡ. ಮೇಲ್ಗಡೆ ಒಂದು ಚಿಕ್ಕದು ಈ ರಾಜಸ್ಥಾನಿ ಸ್ಟೋನ್ಗೆ ಹೋಗ್ಬಿಟ್ಟು ಒಂದು ಫೌಂಟೇನ್ ತಂದರೆ ಸಾಕು. ನೀವು ಅಲ್ಲಿ ಸಿವಿಲಲ್ಲಿ ಫೌಂಟೇನ್ ಮಾಡಿಸ್ತೀರ ಗೊತ್ತಾ, ಎಷ್ಟು ಖರ್ಚಾಗುತ್ತೆ ಗೊತ್ತಾ ನಿಮಗೆ. ಆ್ಯಂಡ್ ಅದ್ರ ಜೊತೆಲಿ ಅದು ಸೀಪೇಜ್ ಉಂಟಾಯಿತು ಅಂದರೆ ನೀರೆಲ್ಲ ಕೆಳಗಡೆ ಬರುತ್ತೆ. ಸೊ ಆದಷ್ಟು ನೀವು ಟೆರೆಸಲ್ಲಿ ಫೌಂಟೇನ್ ಮಾಡಿಸೋದು ಇವೆಲ್ಲ ಮಾಡಿಸೋದು ಭಾಳ ಕಷ್ಟ ಅಂದ್ಕೊತೀನಿ. ಖರ್ಚು ತುಂಬಾ ಆಗುತ್ತೆ ಸಿವಿಲಲ್ಲಿ ಮಾಡಿದಾಗ, ತುಂಬಾ ಕಷ್ಟ. ಪ್ಲ್ಯಾಂಟರ್ ಬಾಕ್ಸ್ಗಳು ಅಷ್ಟೇ, ನೀವು ಇದಿಟ್ಟರೆ ಸಾಕು. ಪಾಟ್ಸನ್ನು ತಂದುಬಿಟ್ಟು ಪ್ಲಾಸ್ಟಿಕ್ ಪಾಟ್ಸನ್ನು ಇಟ್ಟರೆ ದಟ್ಸ್ ಇನಫ್. ಅದು ಬಿಟ್ಬಿಟ್ಟು ಕಾಂಪೌಂಡಲ್ಲಿ ನೀವು ಪ್ಲ್ಯಾಂಟರ್ ಬಾಕ್ಸನ್ನು ಮಾಡಿ ಅದ್ರ ಒಳಗಡೆ ಗಿಡಗಳನ್ನೆಲ್ಲ ನೆಟ್ಟು, ಇದರಿಂದ ಖರ್ಚು ಜಾಸ್ತಿ ಆ್ಯಂಡ್ ರಿಸ್ಕಿ ಕೂಡ. ಆ ನೀರು ಕೂಡ ಒಳಗಡೆ ಸೀಪೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಟೆರೆಸ್ ಡೆವಲಪ್ಮೆಂಟ್ ಮಾಡೋರು ಸ್ವಲ್ಪ ನೋಡ್ಕೊಂಡು ಮಾಡಿ. ಪರ್ಗೋಲ ಮಾಡಿಸೋರು ಸ್ವಲ್ಪ ಜಾಗ ಇದ್ದರೆ, ಖರ್ಚು ಮಾಡೋಕ್ಕೆ ರೆಡಿ ಇದ್ದರೆ ಮಾತ್ರ ಪರ್ಗೋಲ ಮಾಡಿ. ಯಾರು ರೆಗ್ಯುಲರಾಗಿ ಅದನ್ನು ಯೂಸ್ ಮಾಡ್ತೀರಾ, ಯಾರು ಮೇಂಟೆನೆನ್ಸ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂಥವ್ರು ಮಾತ್ರ ಪರ್ಗೋಲಗಳನ್ನು ರೆಡಿ ಮಾಡಬೇಕು. ಯೂಸೇ ಮಾಡಲ್ಲ, ಮನೇಲಿ ಮಕ್ಕಳು ಇರೋದೇ ಇಲ್ಲ, ಗಂಡ ಇರೋದೇ ಇಲ್ಲ ಅಂಥವ್ರು ಯಾರೂ ಕೂಡ ಪರಗೋಲ ಇರ್ಬೋದು. ಟೆರಸ್ ಡೆವಲಪ್ಮೆಂಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ತುಂಬ ಜನ ಟೆರಸ್ಗೆ ಹೋಗೋದೇ ಇಲ್ಲ ರೀ, ಎಷ್ಟೋ 6 ತಿಂಗಳಿಗೆ ಒಂದ್ಸತಿ ಟೆರಸ್ಗೆ ಹೋಗ್ತಾರೆ. ಅಂಥವ್ರಿಗೆ ಯಾಕೆ ಬೇಕು ಟೆರಸ್ ಡೆವಲಪ್ಮೆಂಟು? ಅದಕ್ಕೋಸ್ಕರ ಟೆರಸ್ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಇರಲಿ. ಸಂಪ್ ಕೆಪಾಸಿಟಿ 10,000 ಈಸ್ ಇನಫ್. 10,000 ಸಂಪ್ ಇದೆಯಲ್ಲ ಅದು ಇನಫ್, ಸಾಕು. 15,000 ಸಂಪು ಅಂತ ಮಾಡಿದಾಗ ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಸಂಪು ತುಂಬ ದುಡ್ಡು ತಿನ್ನುತ್ತೆ. ಸೊ ಯಾಕಂದರೆ ಅಂಡರ್ಗ್ರೌಂಡ್ ವರ್ಕೆಲ್ಲ ಮಾಡಬೇಕಾಗುತ್ತೆ. ಆದ್ದರಿಂದ 10,000 ಮಾಡ್ಕೊಳ್ಳಿ. ಯಾಕಂತಂದರೆ ನಿಮ್ಮ ಒಂದು ವೇಳೆ ಟ್ಯಾಂಕರ್ ಬಂತು ಅಂದರೂ ಕೂಡ ಅದಕ್ಕೆ ಹಾಕೋದು 8,000ನೇ ಅಷ್ಟೇ, ಓಕೆನಾ. ಸೊ ನೀವು 15,000 ಅಂತ ಇಟ್ಕೊಂಡ್ಬಿಟ್ಟು ತರೋದೆಲ್ಲ ವೇಸ್ಟ್ ಆಗುತ್ತೆ ಅನ್ನೋ ಸೀನೇ ಇಲ್ಲ. ಸೊ 10,000 ಸಾಕು. ಆ್ಯಂಡ್ 10,000 ನೀರನ್ನು ಕೂಡ ತುಂಬಿಸ್ಕೊಂತು ಅಂದರೆ, ಒಂದು ಸತಿ ತುಂಬಿತು ಅಂತಂದರೆ ಬೇಜಾನಾಗೋಯ್ತು ನಿಮಗೆ. 2-3 ದಿನ ಆರಾಮಾಗಿ ಒಂದು ಫ್ಯಾಮಿಲಿಗೆ ಸಾಕಾಗ್ಬಿಡುತ್ತೆ. ಓವರ್ ಹೆಡ್ ಟ್ಯಾಂಕ್ ಬರೀ ಎಷ್ಟು ಹಾಕ್ತೀರಾ? 2,000 ರೂಪಾಯಿ, 2,000 ಟ್ಯಾಂಕ್ ಹಾಕಿರ್ತೀರ. ಅಂದಮೇಲೆ ಈ ಕಾರ್ಪೊರೇಷನ್ ನೀರು ಬರುತ್ತೆ ಅಂದರೆ ಡೇ ಟು ಡೇ ಬರುತ್ತೆ, ಒಂದಿನ ಬಿಟ್ಟು ಒಂದಿನ ಬರುತ್ತೆ. ಸೊ ಅಂಥದ್ರಲ್ಲಿ 15,000 ಸಂಪ್ ಮಾಡೋದಾಗಲಿ ಅದ್ರ ಮೇಲೆ ಮಾಡೋಕ್ಕೆ ಹೋಗಬೇಡಿ. 10 ಮ್ಯಾಕ್ಸಿಮಮ್ ಅಂದರೆ 12,000 ಈಸ್ ಇನಫ್. ಟೂ ಮಚ್ ಅನ್ಕೊಬೋದು, ಓಕೆನಾ, ಸಾಕು. ನೆಕ್ಸ್ಟ್ ಇಸ್ ಬ್ರ್ಯಾಂಡ್ ಎಡಿಕ್ಷನ್. ತುಂಬ ಜನರಿಗೆ ಒಬ್ರು ಕೇಳಿದ್ರು ನನಗೆ ಯಾರು ಆ್ಯಕ್ಚುಲಿ, ಸರ್ ಜಾಗ್ವಾರ್ಗಿಂತನೂ ದೊಡ್ಡ ಬ್ರ್ಯಾಂಡ್ ಇದೆಯಾ? ಅದಕ್ಕಿಂತ ಸೂಪರಾಗಿರೋ ಇದೆ, 100% ಇದೆ ರೀ. ಎಂತೆಂಥ ಬ್ರ್ಯಾಂಡ್ಗಳಿದೆ, ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ಗಳೆಲ್ಲ ಅವೈಲೇಬಲ್ ಇದೆ. ಆದರೆ ಬೇಕಾ? ಜಾಗ್ವಾರ್ ಆ್ಯಕ್ಚುಲಿ ಬೇಕಾಗಿಲ್ಲ, ಗೊತ್ತಾಯ್ತಲ್ವಾ. ಸೊ ನೀವು ಜಾಗ್ವಾರ್ಗೂ ಅಡಿಕ್ಷನ್ ಆಗಬೇಕನ್ನೋ ಅಗತ್ಯ ಇಲ್ಲ. ಎಸ್ಎಸ್ದು ಇದೆ, ಪ್ಯಾರಿವಾರ್ದಿದೆ, ಸೆರಾದಿದೆ, ಅವುಗಳ ಗಮನ ಕೊಡಿ. ಪ್ಯಾರಾಗಾನ್ ಅಂತ ಲೋಕಲ್ ಕಂಪ್ನಿ ಬರುತ್ತೆ, ಅವ್ರದ್ದು ತುಂಬ ಚೆನ್ನಾಗಿದೆ. ಮಾರ್ವೆಲ್ ಅಂತ ಒಂದು ಕಂಪ್ನಿ ಬರುತ್ತೆ. ಮಾರ್ವೆಲ್ ಅಂದರೆ DC ಮಾರ್ವೆಲ್ ಅಲ್ಲ, ಲೋಕಲ್ ಒಂದು ಮಾರ್ವೆಲ್ ಅಂತ ಕಂಪ್ನಿ ಬರುತ್ತೆ, ಒಳ್ಳೊಳ್ಳೆ ಕಂಪ್ನಿ ಇದೆ. ನನಗೆ ತುಂಬ ಇಷ್ಟ ಆಗೋದು SS. ಈ ನಮ್ಮ ಏಷ್ಯನ್ ಪೇಂಟ್ಸ್ ಅವ್ರ SS ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಪ್ಯಾರಿವೇರು, ಸೆರಾ ಎಲ್ಲ ಚೆನ್ನಾಗಿರುತ್ತೆ. ಸೊ ಒಂದಕ್ಕೆ ಅಡಿಕ್ಷನ್ ಆಗುವಂಥದ್ದು, ಜಾಗ್ವಾರ್ ಬೇಕು, ಜಾಗ್ವಾರ್ಗಿಂತ ಕಾಸ್ಟ್ಲಿದು ಬೇಕು, ಅವೆಲ್ಲ ಸುಮ್ಮನೆ ಅನ್ನೆಸೆಸರಿ. ಸೊ ಬ್ರ್ಯಾಂಡ್ ಅಡಿಕ್ಷನ್ ಬಗ್ಗೆ ಸ್ವಲ್ಪ ಕಮ್ಮಿ ಇದು ಮಾಡ್ಕೊಳ್ಳಿ. ಪೇಂಟ್ ಹೊಡಿಬೇಕಾದ್ರೂ ಅಷ್ಟೇ. ಬಿರ್ಲಾ ಒಪ್ಪುಸ್ ಬಂದಿದೆ, ಒಳ್ಳೆ ರೇಟ್ ಕೊಡ್ತಾ ಇದ್ದಾನೆ, ಇಲ್ಲ ನಮಗೆ ಏಷ್ಯನ್ ಪೇಂಟ್ಸೇ ಬೇಕು, ಆ ಥರ ಇಲ್ಲ. ಯಾವುದು ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ, ಬೆಸ್ಟ್ ಕ್ವಾಲಿಟಿಲಿ ಸಿಗುತ್ತೆ, ಅದನ್ನು ಯೂಸ್ ಮಾಡಿ. ಸೊ ಬ್ರ್ಯಾಂಡ್ ಅಡಿಕ್ಷನನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಡೆಫಿನೆಟ್ಲಿ ತುಂಬಾ ದುಡ್ಡನ್ನು ನೀವಿಲ್ಲಿ ಉಳಿಸ್ಬೋದು ವೀಕ್ಷಕರೇ. ಸೊ ನೋ ನೀಡ್ ಟು ಅಪ್ಗ್ರೇಡ್ ವೆನ್ ಬಜೆಟ್ ಈಸ್ ಲೆಸ್. ಬಜೆಟ್ ಕಮ್ಮಿ ಇದೆ ಬಟ್ ಅಪ್ಗ್ರೇಡ್ ಮಾಡಬಾರ್ದು. ಏನು ಹಿಂಗಂತಂದರೆ ನೋಡಿ, ನೀವು ಒಂದು 50 ಲಕ್ಷದಲ್ಲಿ ಮನೆ ಕಟ್ಟಬೇಕು, 30 ಲಕ್ಷದಲ್ಲಿ ಮನೆ ಕಟ್ಟಬೇಕು ಅಂತಂದಾಗ ಅಲ್ಲಿ ಬರೋದೇನು ಅಷ್ಟೇ. MS ಗೇಟ್, MS ರೈಲಿಂಗ್ಸ್ ಬರುತ್ತೆ, ಅಷ್ಟೇ ಸಾಕು. ಅವ್ರು ಹೇಳ್ತಾರೆ ಸರ್ ಇದು ಮೇಂಟೆನೆನ್ಸ್ ಆಗುತ್ತೆ, ಇದೊಂದು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಎಲ್ಲ ಏನಕ್ಕೆ, ಇದೊಂದು ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೋ ನಿಮ್ಮ ಬಜೆಟಲ್ಲಿ ಇರಬೇಕು ಅದು. ಯಾಕಂತಂದರೆ ನೋಡಿ, 1-1.5 ಲಕ್ಷ ನಿಮಗೆ MS ಕಂಪ್ಲೀಟ್ ಆಗುತ್ತೆ ಅಂದರೂ ಕೂಡ, 1-2 ಲಕ್ಷ ಆಗುತ್ತೆ ಅಂದರೂ ಕೂಡ, ನೀವು ಯಾವಾಗ SSಗೆ ಅಪ್ಗ್ರೇಡ್ ಆಗ್ತೀರಾ ಡಬಲ್ ಆಗಿಬಿಡುತ್ತೆ, 4 ಲ್ಯಾಕ್ ಆಗಿಬಿಡುತ್ತೆ. 2 ಲಕ್ಷ ಬರ್ಡನ್ ನಿಮ್ಮ ತಲೆ ಮೇಲೆ. ಸೊ ಇವೆಲ್ಲ ಬೇಕಾ? ಸೊ ಅದು ಇದೇನು ಗೊತ್ತಾ, ಒಂದು ಸತಿ ನೀವೇನಾದರೂ ಅಪ್ಗ್ರೇಡ್ ಮಾಡಿದ್ರೆ ಆ ಅಪ್ಗ್ರೇಡೇಷನ್ ನಿಮಗೆ ಬೇರೆ ಕಡೆ ಕರ್ಕೊಂಡೋಗುತ್ತೆ. ಇದನ್ನು ಅಪ್ಗ್ರೇಡ್ ಮಾಡ್ತೀರಾ, ಲಾಕ್ಸ್ ಅಪ್ಗ್ರೇಡ್ ಮಾಡ್ತೀರಾ, ಡೋರ್ ಅಪ್ಗ್ರೇಡ್ ಮಾಡ್ತೀರಾ, ವಿಂಡೋ ಅಪ್ಗ್ರೇಡ್ ಮಾಡ್ತೀರಾ, ಟೈಲ್ಸ್ ಅಪ್ಗ್ರೇಡ್ ಮಾಡ್ತೀರಾ, ಅಪ್ಗ್ರೇಡ್ ಅಂತ ಹೇಳ್ಬಿಟ್ಟು ಎಲ್ಲ ಅಪ್ಗ್ರೇಡ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಈ ಅಪ್ಗ್ರೇಡೇಷನ್ನು, ಈ ಬಾತ್ರೂಮ್ ಫಿಟ್ಟಿಂಗ್ಸೂ ಅಷ್ಟೇ. ತುಂಬ ಜನ ಎಲ್ಲಿಂದ ಎಲ್ಲಿಗೂ ಅಪ್ಗ್ರೇಡ್ ಮಾಡಿಬಿಡ್ತೀರ. ಅಂದ್ಕೊಂಡಿರ್ತೀರ ನಮ್ಮ ಬಜೆಟ್ ಇಷ್ಟೇನೆ ಅಂತ ಹೇಳ್ಬಿಟ್ಟು, ಆದರೂ ಎಲ್ಲೋ ನನ್ನ ವಿಡಿಯೋ ನೋಡ್ತೀರಾ, ನಾನೇ ವಿಡಿಯೋ ಮಾಡ್ತೀನಿ ಕಲರ್ಡ್
ಕಮೋಡ್ಸ್ಗಳನ್ನು ತೋರಿಸ್ತೀನಿ, ಕಲರ್ಡ್ ಟ್ಯಾಬ್ಸ್ಗಳನ್ನು ತೋರಿಸ್ತೀನಿ. ಆವಾಗ ಅವು ಚೆನ್ನಾಗಿದೆ ಬೇಕು, ಇದೊಂದು ಅಪ್ಗ್ರೇಡ್ ಮಾಡಿಬಿಡೋಣ. ಅದೊಂದು ಎಷ್ಟು ಕಾಸ್ಟ್ಲಿ ಆಗುತ್ತೆ ಗೊತ್ತಾ ನಿಮಗೆ? ಸೊ 3-4 ಸಾವಿರಕ್ಕೆ ಸಿಗೋ ಕಮ್ಮೋಡು 10-12 ಸಾವಿರ ಆಗುತ್ತೆ. 2-3 ಸಾವಿರ ರೂಪಾಯಿಗೆ ಸಿಗೋ ಟ್ಯಾಪ್ಗಳು ನಿಮಗೆ 10 ಸಾವಿರ ರೂಪಾಯಿವರೆಗೆ ಆಗುತ್ತೆ. ಬಿಡು, ಇದು ಒಂದು ಅಂತ ಹೇಳ್ಬಿಟ್ಟು ಅಪ್ಗ್ರೇಡೇಷನ್ ತುಂಬಾ ಹೊರಟೋಗ್ಬಿಡುತ್ತೆ. ಒಂದು ಅಂತ ಅಪ್ಗ್ರೇಡೇಷನ್ ಆಗೋದು ಅನ್ನೆಸೆಸರಿ. ಸೊ ಯಾರು G+2 G+3 ಕಟ್ತಾ ಇಲ್ಲ ಅವರು ರೆಡ್ ಬ್ರಿಕ್ಸನ್ನು ಚೂಸ್ ಮಾಡೋದು ವೇಸ್ಟ್. ಮಾಮೂಲಿ ಕಾಂಕ್ರೀಟ್ ಬ್ಲಾಕ್ಸ್ಗಳು, ಅದರಲ್ಲಿ ಹೈಡ್ರಾಲಿಕ್ಕು ಓಕೆ, ಮ್ಯಾನ್ಯಲ್ಸ್ ಕೂಡ ಇವಾಗ ತುಂಬ ಚೆನ್ನಾಗಿ ತೆಗಿತಾ ಇದ್ದಾರೆ. ಮ್ಯಾನ್ಯಲ್ ಬ್ಲಾಕ್ಗಳು ಕೂಡ ಮುಂಚೆ ಅಷ್ಟೊಂದು ಕ್ಲಾರಿಟಿ ಕೊಡ್ತಾ ಇರಲಿಲ್ಲ, ಬಟ್ ಇವಾಗ ಒಳ್ಳೊಳ್ಳೆ ಮ್ಯಾನ್ಯಲ್ ಬ್ಲಾಕ್ಸ್ಗಳು ಬರ್ತಾ ಇದೆ. ಆ್ಯಂಡ್ ಕಾಂಕ್ರೀಟಲ್ಲೂ ಕೂಡ ನಿಮಗೆ ಹೈಡ್ರಾಲಿಕ್ ಹೋದ್ರಂತೂ ನೆಕ್ಸ್ಟ್ ಲೆವೆಲ್ ಒಳ್ಳೆ ಕಾಂಕ್ರೀಟ್ ಬ್ಲಾಕ್ಸ್ಗಳು ಬರ್ತಾ ಇದೆ. ಸೊ ಗ್ರೌಂಡು G+1 ಈವನ್ G+2 ಕೊಟ್ಟವರು ಕೂಡ ಆರಾಮಾಗಿ ನೀವು ರೆಡ್ ಬ್ರಿಕ್ ಬದಲು ಕಾಂಕ್ರೀಟ್ ಬ್ಲಾಕನ್ನು ಬಳಸಿ, ಪರವಾಗಿಲ್ಲ. ಯಾಕೆ ಗೊತ್ತಾ, ರೆಡ್ ಬ್ರಿಕ್ಸ್ ಟೂ ಕಾಸ್ಟ್ಲಿ. ಡೆಫಿನೆಟ್ಲಿ 80 ಲಕ್ಷದಲ್ಲಿ ನಿಮ್ಮ ಮನೆ ಮುಗಿಯುತ್ತೆ ಅಂತಂದರೆ ನೀವೇನೋ ರೆಡ್ ಬ್ರಿಕ್ಸಿಗೆ ಹೋಗ್ತೀರ, ಅದು 90 ಲಕ್ಷ ಆಗಿಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ, 10-15% ಶೂಟಪ್ ಆಗುತ್ತೆ. ಸೊ ಆದ್ದರಿಂದ ಬಾಳಿಕೆ ಚೆನ್ನಾಗಿ ಬರುತ್ತೆ ಹೇಳ್ಬೋದು ನೀವು. ಬಾಳಿಕೆ ಬರುತ್ತಾ? ಆಬ್ವಿಯಸ್ಲಿ ಬಾಳಿಕೆ ಬರುತ್ತೆ, ಬಾಳಿಕೆ ಬರಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದು ಕೂಡ ಬರ್ನ್ ಮಾಡಿರೋದೆ, ಸುಟ್ಟಿಟ್ಕೆನೆ. ಅದರಿಂದನೂ ಕೂಡ ಹೀಟ್ ಇದ್ದೇ ಇರುತ್ತೆ, ಅದರಿಂದ ಕೂಲ್ ಆಗಿಬಿಡುತ್ತೆ. ಮಡ್ ಬ್ರಿಕ್ಸ್ ಅಂತ ಕರಿತಾ ಗೊತ್ತಾ, ಮಡ್ ಬ್ರಿಕ್ಸ್ ಮಾತ್ರ ನಿಮಗೆ ಕೂಲಾಗಿಡೋಕ್ಕೆ ಸಾಧ್ಯ. ರೆಡ್ ಬ್ರಿಕ್ಸ್ ಆಗಲಿ ಕಾಂಕ್ರೀಟ್ ಬ್ಲಾಕ್ ಆಗಲಿ ನಿಮ್ಮ ಮನೇನ ಅಷ್ಟು ಕೂಲಾಗಿಡೋಕ್ಕೆ ಸಾಧ್ಯ ಇಲ್ಲ. ಈವನ್ ಮಡ್ ಬ್ರಿಕ್ಕನ್ನು ತಂದು ನೀವು ಅದ್ರ ಮೇಲೆ ಪ್ಲಾಸ್ಟಿಂಗ್ ಮಾಡಿದ್ರೆ ಅದನ್ನು ಕೂಡ ಸೇಮ್ ಈಕ್ವಲೆಂಟ್ ಆಗಿಬಿಡುತ್ತೆ. ಸೊ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಹೊರಗಡೆ ಪ್ಲಾಸ್ಟಿಂಗ್ ಮಾಡಿ ಮಡ್ ಬ್ರಿಕ್ಕನ್ನು ಒಳಗಡೆ ಮಾಡಲ್ಲ, ಆವಾಗ ಮಾತ್ರ ನಿಮಗೆ ತಂಪಾಗಿರುತ್ತೆ. ಯಾಕೆ ಗೊತ್ತಾ, ಗಾಳಿ ಒಳಗಡೆಯಿಂದ ಹೊರಗಡೆಯಿಂದ ಪಾಸಾಗಿ ಒಳಗಡೆ ಬಂದರೆ ಅಷ್ಟು ಬರಲ್ಲ. ಮಾಯಿಶ್ಚರಿಂದ ಏನಾದರೂ ಕೂಡ ಅದು ರೆಸಿಸ್ಟೆಂಟ್ ಆಗಿರೋದ್ರಿಂದ ಅದು ನಿಮಗೆ ಒಳಗಡೆ ಹೀಟನ್ನು ಬಿಟ್ಕೊಡೋದಿಲ್ಲ ಅಷ್ಟೇ. ಸೊ ಆದ್ದರಿಂದ ರೆಡ್ ಬ್ರಿಕ್ ಹೋಗೋ ಬದಲು G+1 G+2ವರೆಗೂ ಕೂಡ ನೀವು ಆರಾಮಾಗಿ ನಿಮ್ಮ ಕಾಂಕ್ರೀಟ್ ಬ್ಲಾಕ್ಗಳನ್ನು ಯೂಸ್ ಮಾಡ್ಬೋದು. ಕ್ವಾಲಿಟಿ ಕಾಂಕ್ರೀಟ್ ಬ್ಲಾಕ್ಸ್ಗಳನ್ನು ಯೂಸ್ ಮಾಡಿ, ಹೋಗಿ ನೋಡಿ ಚೆಕ್ ಮಾಡಿ ಕಾಂಕ್ರೀಟ್ ಬ್ಲಾಕ್ಸ್ಗಳನ್ನು ಯೂಸ್ ಮಾಡ್ಬೋದು. ಲಿಫ್ಟ್ ಈಸ್ ನಾಟ್ ಫಾರ್ ಎವ್ರಿ ಒನ್. ಎಲ್ರಿಗೂ ಲಿಫ್ಟ್ ಬೇಕಾಗಿಲ್ಲ, ಎಲ್ಲ ಮನೆಗೂ ಲಿಫ್ಟ್ ಬೇಕಂತ ಇಲ್ಲ, ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸೊ ಓಲ್ಡ್ ಏಜ್ ಅವ್ರು ಇದ್ದರೂ ಕೂಡ ಕೆಲವೊಬ್ರು ಅಂತಾರೆ ಓಲ್ಡ್ ಏಜ್ ಅವ್ರು ಇರ್ತಾರೆ ಅಂತಂದರೆ ಕೆಲವೊಬ್ರಿಗೆ ಬೇಕು. ಅವಾಗ ಏನು ಮಾಡಬೇಕು ಗೊತ್ತಾ, ನೀವು ಪೇರೆಂಟ್ಸ್ ಬೆಡ್ರೂಮನ್ನು ಕೆಳಗೆ ಮಾಡಿಸಿ, ಗ್ರೌಂಡ್ ಫಸ್ಟಲ್ಲಿ ಮಾಡಿಸಿ. ಅಥವಾ ಗ್ರೌಂಡ್ ಮಾಡ್ತಾಯಿದ್ದಾರೆ ಅಂದರೆ ಗ್ರೌಂಡಲ್ಲೇ ಅವ್ರ ಮೇಲೆ ಹೋಗೋ ಅಗತ್ಯ ಬರದೇ ಇರೋ ಥರ ನೋಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಲಿಫ್ಟ್ಸ್ ಹಾಕ್ಬಿಡೋದು, ಪಾರ್ಕಿಂಗು ಫಸ್ಟು ಸೆಕೆಂಡು ಥರ್ಡು ಟೆರ್ರಸ್ಸು ಎಲ್ಲದಕ್ಕೂ ಲಿಫ್ಟ್ಸ್ ಹಾಕ್ಬಿಡೋದು. ಯಾಕೆ ಗೊತ್ತಾ, ತುಂಬ ಜನ ಏನು ಅನ್ಕೊತಾರೆ ಅಂದರೆ 6-7 ಲಕ್ಷಕ್ಕೆಲ್ಲ ಲಿಫ್ಟ್ ಸಿಕ್ಬಿಡುತ್ತೆ, ಹಾಕ್ಸ್ಬಿಡೋಣ. ನೋಡಿ, 6-7 ಲಕ್ಷನೇ ನಿಮ್ಮ ಎಂಟೈರ್ ಕನ್ಸ್ಟ್ರಕ್ಷನ್ ವ್ಯಾಲ್ಯೂನ 10% ಲಿಫ್ಟ್ ಖರ್ಚು. ನೀವೇನು ಅನ್ಕೊಂಡು ಲಿಫ್ಟ್ 6-7 ಲಕ್ಷ ಮುಗ್ದಿಲ್ಲ, ಅದಕ್ಕೆ ಬೇಕಾದಂಥ ಸಿವಿಲ್ ವರ್ಕ್ ಬೇಕಲ್ಲ ನಿಮಗೆ. 6-7 ಲಕ್ಷಕ್ಕೆ ನೀವು ಲಿಫ್ಟನ್ನು ಬುಕ್ ಮಾಡಿಕೊಂಡ್ರೆ ಅಲ್ಲಿ ಇನ್ನು 2 ಲಕ್ಷ ರೂಪಾಯಿ ನಿಮಗೆ ಸಿವಿಲ್ ವರ್ಕ್ ಬೇಕು, ಅರ್ಥ ಆಯ್ತಲ್ವಾ? ಸೊ ಅದು ಆದ ನಂತರ ಪ್ರತಿ ವರ್ಷ ನಿಮಗೆ ಅದಕ್ಕೆ ಮೇಂಟೆನೆನ್ಸ್ ಬೇಕು, ಅದಕ್ಕೆ ಪವರ್ ತೊಗೊಬೇಕು. ಪವರ್ ಮಾಮೂಲಿ 1 ಸಿಂಗಲ್ ಫೇಸ್ ಪವರ್ ತೊಗೊತೀರ ನಿಮ್ಮ ಮನೆಗೆ ಸಾಕು. ಲಿಫ್ಟ್ ಹಾಕಿ 3 ಫೇಸ್ ಪವರ್ ಬೇಕಾಗುತ್ತೆ, ಕಿಲೋವೇಟ್ ಜಾಸ್ತಿ ಮಾಡ್ಕೊಬೇಕಾಗತ್ತೆ, ಕರೆಕ್ಟ್ ತಾನೆ? ಅದಕ್ಕೊಂದು ಜನ್ರೇಟ್ ಹಾಕ್ಸ್ಬೇಕಾಗತ್ತೆ, ಅದಕ್ಕೊಂದು ಎಮರ್ಜೆನ್ಸಿ ಈ ಕರೆಂಟ್ ಹೋದಾಗೆಲ್ಲ ಲ್ಯಾಂಡೇ ಮಾಡುತ್ತಲ್ಲ ಆ ಸಿಸ್ಟಮ್ಸ್ ತೊಗೊಬೇಕಾಗತ್ತೆ, ಮೇಂಟೆನೆನ್ಸ್ ತೊಗೋಬೇಕಾಗತ್ತೆ, ಇವೆಲ್ಲ ಬೇಕಾ? ಸೊ ಲಿಫ್ಟ್ ಅನ್ನೋದು ಒಂದು ಲಕ್ಸುರಿ, ಅರ್ಥ ಮಾಡ್ಕೊಳ್ಳಿ. ಲಿಫ್ಟ್ ಈಸ್ ಲಕ್ಸುರಿ. ಮುಂಚೆ ಹೇಳಿರ್ಬೋದು ಎಲ್ಲರ ಮನೆಗೆ ಅವಶ್ಯಕತೆ ಇದೆ, ಆಬ್ವಿಯಸ್ಲಿ ನಾನು ಲಿಫ್ಟ್ ಕಂಪ್ನಿಗೆ ಹೋದಾಗ ಹಂಗೆ ಹೇಳಿರ್ತೀನಿ. ಬಟ್ ಆದರೆ ಅವಶ್ಯಕತೆ ಇದ್ದರೆ ಮಾತ್ರ ಲಿಫ್ಟನ್ನು ಹಾಕ್ಸುವಂಥದ್ದು. ಅನ್ನೆಸೆಸರಿ 4 ಫ್ಲೋರ್ ಲಿಫ್ಟ್ ಹಾಕೋದು, ಪೇರೆಂಟ್ಸ್ ಇದ್ದಾರೆ ಅಂತ ಲಿಫ್ಟ್ ಹಾಕೋದು, ನಮಗೇನು ಅದು 1-2 ಫ್ಲೋರ್ ಹತ್ತಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಪೇರೆಂಟ್ಸ್ ಇದ್ದರೆ ಕೆಳಗಡೆ ರೂಮ್ ಮಾಡಿಕೊಡಿ. ಹುಡುಗರಂತೂ 2 ಫ್ಲೋರ್ 10 ಫ್ಲೋರ್ ಹತ್ತುತ್ತಾರೆ ಅವರು. ಸೊ ಅನ್ನೆಸೆಸರಿ ಇದಾಗೋ ಬದಲು ಏನಾಗೋ ಬದಲು ಡಿಪೆಂಡೆಂಟ್ ಆಗೋ ಬದಲು ಅಥವಾ ನಮ್ಮ ಒಂದು ಏನೊಂದು ವಾಕಿಂಗ್ ಮಾಡುವಂಥದ್ದು ಇದನ್ನು ಅವಾಯ್ಡ್ ಮಾಡೋ ಬದಲು ಬೇಕಿದ್ದರೆ ಮಾತ್ರ ಲಿಫ್ಟನ್ನು ಹಾಕ್ಕೊಳ್ಳಿ. ಯಾಕಂತಂದ್ರೆ ನಾನು ಆಲ್ರೆಡಿ ಹೇಳ್ದಂಗೆ ಅಂದ್ಕೊಂಡಿರ್ತೀರ 6 ಲ್ಯಾಕು, ಅದು ಹೋಗಿ ಮುಟ್ಟೋದು 15 ಲ್ಯಾಕ್ ಟು 20 ಲ್ಯಾಕ್ವರೆಗೂ ಕೂಡ ಖರ್ಚನ್ನು ಇದು ನಿಮಗೆ ತೊಗೊಂಬರುತ್ತೆ ವೀಕ್ಷಕರೇ. ಪರ್ಮಿಷನ್ನು, ಕರೆಂಟು, ಸಿವಿಲ್ ವರ್ಕು, ಓಕೆ, ಲಿಫ್ಟು, ಅದಕ್ಕೊಂದು ಲಿಫ್ಟ್ ರೂಮು, ಇವೆಲ್ಲ ಸೇರಿ ನಿಮಗೆ ಆಗುವಂಥದ್ದು ತುಂಬಾ ಖರ್ಚಾಗ್ಬಿಡುತ್ತೆ. ಸೊ ಒಳ್ಳೆ ಶೂಟಪ್ ಆಗುತ್ತೆ, ಬೇಕಾದರೆ ತೊಗೊಳ್ಳಿ, ಇಲ್ಲಾಂದರೆ ಇಲ್ಲ. ಸೊ ನೆಕ್ಸ್ಟ್ ಇರೋದು ಅನ್ನೆಸೆಸರಿ ಬಾಲ್ಕನಿ. ಒಂದು ಮನೆಗೆ 1 ಬಾಲ್ಕನಿ ಸಾಕ್ರಿ, ನಿಜ ಹೇಳ್ತಿದ್ದೀನಿ ಕೇಳಿ. ಇಡೀ ಮನೆಗೆ 1 ಬಾಲ್ಕನಿ ಸಾಕು. ಆದರೆ ಒಂದು 30-40 ಸೈಟಲ್ಲಿ ಎಷ್ಟು ಬಾಲ್ಕನಿ ಇವಾಗ? ಆಲ್ಮೋಸ್ಟ್ 3-4 ಬಾಲ್ಕನೀಸ್ ಇರುತ್ತೆ. ಆ ಬಾಲ್ಕನಿ ಏನಕ್ಕೆ ಇರೋದು ಗೊತ್ತಾ? ಕ್ಲೀನ್ ಮಾಡೋದಕ್ಕಿರೋದು ಅಷ್ಟೇ. ಆ ಬಾಲ್ಕನಿ ಇರೋದು ಕ್ಲೀನ್ ಮಾಡೋದಕ್ಕೆ. ಸೊ ಅನ್ನೆಸೆಸರಿ ಕ್ಲೀನ್ ಮಾಡೋ ಬದಲು ಆ ಬಾಲ್ಕನಿ ಜಾಗನ ರೂಮ್ ಒಳಗಡೆ ತೊಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ಆದ್ದರಿಂದ ದಯವಿಟ್ಟು ಬಾಲ್ಕನಿ ಮಾಡಿದಾಗ ಬಾಲ್ಕನಿ ಒಂದೇ ಮಾಡಬೇಕಾಗಲ್ಲ, ಅಲ್ಲಿ
ಟೈಲ್ಸ್ ಹಾಕ್ತಿರಲ್ಲ ಅದಕ್ಕೆ ನೀವು ಗ್ರೌಟಿಂಗ್ ಮಾಡಬೇಕಾಗುತ್ತೆ, ಎಪಾಕ್ಸಿ ಗ್ರೌಟಿಂಗ್ ಮಾಡಬೇಕಾಗುತ್ತೆ, ಸುತ್ತಲೂ ಪ್ಯಾರಾಪಿಟ್ ವಾಲ್ ಕಟ್ಟಬೇಕಾಗತ್ತೆ, ಅದಕ್ಕೆ MS ಅಥವಾ SS ರೈಲಿಂಗ್ಸ್ ಮಾಡಬೇಕಾಗತ್ತೆ, ಅದಕ್ಕೆ ಸೇಫ್ಟಿ ಗ್ರಿಲ್ಸ್ ಮಾಡಿಸ್ಬೇಕಾಗತ್ತೆ. ಒಂದೆರಡು ಕತೆಗಳಿಲ್ಲ, ಅಲ್ಲಿ PVC ಫಾಲ್ ಸೀಲಿಂಗ್ ಮಾಡಬೇಕಾಗುತ್ತೆ, ವಾಲ್ ಟೈಲ್ಸ್ಗಳು ಹಾಕಬೇಕಾಗತ್ತೆ. ಅದರ ಬದಲು ಆ ಜಾಗನ ಒಳಗೆ ರೂಮ್ ಒಳಗಡೆ ತೊಗೊಂಡ್ಬಿಟ್ರೆ ಇವು ಯಾವುದು ಬೇಕಾಗಿಲ್ಲ. ಏನು ವಾಲ್ ಕಟ್ಟಿರ್ತೀರ ಆ ವಾಲನ್ನು ಹಂಗೆ ಹೊರಗಡೆಯಿಂದ ಎಳ್ಕೊಂಬಿಡುವಂಥದ್ದು ಅಷ್ಟೇ. ಸೊ ಇಡೀ ಮನೆಗೆ ಒಂದು ಬಾಲ್ಕನಿ ಈಸ್ ಇನಫ್, ಸಾಕು. ಎಲ್ಲರೂ ಅಲ್ಲೇ ಬಂದು ಸೇರ್ರಿ, ಫ್ಯಾಮಿಲಿ ಎಲ್ಲರೂ ಒಂದೇ ಕಡೆ ಸೇರಿದಂಗೆ ಆಗುತ್ತಾ, ಬೆಟರ್ ತಾನೆ. ಸೊ ಒಂದು ಮನೆಗೆ ಒಂದು ಬಾಲ್ಕನಿ ಈಸ್ ಇನಫ್, ಸಾಕು ಅಂತ ಹೇಳ್ತೀನಿ. ಸೊ ಬಾತ್ರೂಮ್ ಶುಡ್ ಬಿ 8x5 or 8x6. ಅಂದರೆ ಬಾತ್ರೂಮ್ ಸೈಜ್ ಇದೆ ಅಲ್ಲ, ದೊಡ್ಡ ಮ್ಯಾಕ್ಸಿಮಮ್ ಅಂದ್ರೂ 8x5 8x6, 8x5 or 8x6 ಇಸ್ ಇನಫ್, ಸಾಕು. 10 ಅಡಿಗೆ 9 ಅಡಿ ಬಾತ್ರೂಮ್ ಬೇಕಾ? 10 ಅಡಿಗೆ 6 ಅಡಿ 7 ಅಡಿ ಬಾತ್ರೂಮ್ ಬೇಕಾ? ಅನ್ನೆಸೆಸರಿ ಅದು. ಇಟ್ಸ್ ದ ವೇಸ್ಟ್ ಆಫ್ ಸ್ಪೇಸ್ ಆ್ಯಂಡ್ ಮನಿ ಬೋತ್. ಜಾಗನೂ ಹೋಯ್ತು, ಜೊತೆಯಲ್ಲಿ ದುಡ್ಡು ಹೋಯಿತು. ಬಾತ್ರೂಮ್ ಅಂತ ಬಂದಾಗ ಇಲ್ಲೂ ಅಷ್ಟೇ ಎಪಾಕ್ಸಿ ಫ್ಲೋರಿಂಗ್ ಹಾಕಬೇಕು, ಕೆಳಗಡೆಯಿಂದನೇ ನೀವು ಅಲ್ಲಿ ವಾಟರ್ ಪ್ರೂಫಿಂಗ್ ಮಾಡ್ಕೋಬೇಕು, ಮಲ್ಟಿ ಲೇಯರ್ ಮಾಡ್ಕೊಬೇಕು, ಪ್ಲಂಬಿಂಗ್ ಬೇಕಾಗುತ್ತೆ. ಸೊ ಅಲ್ಲಿ ಬಾತ್ರೂಮ್ ಫಿಟ್ಟಿಂಗ್ಸ್ಗಳನ್ನು ಮಾಡಬೇಕಾಗತ್ತೆ. ಸೊ ದೊಡ್ಡದಿದ್ದಷ್ಟು ನಮಗಿನ್ನ ಆಸೆ ಜಾಸ್ತಿ ಆಗುತ್ತೆ. ಒಂದು ಶವರ್ ಜೆಟ್ ಹಾಕ್ಕೊಳ್ಳೋಣ ಅನ್ಕೊಂತ, ಬಾಡಿ ಜೆಟ್ ಹಾಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಕೆಲವೊಬ್ಬರು ಸ್ಮಾಲಾಗಿ ಒಂದು ಬಾತ್ ಟಬ್ಬೆ ಹಾಕೊಂಬಿಡೋಣ ಅಂತ ಯೋಚನೆ ಮಾಡ್ತೀವಿ. ಬಟ್ ದಿಸ್ ಆರ್ ಆಲ್ ಅನ್ನೆಸೆಸರಿ. ಬಾತ್ ಟಬ್ ಯಾರಿಗೆ ಯೂಸ್ ಮಾಡ್ತಾರೆ? ನಿಜವಾಗ್ಲೂ ಯೂಸ್ ಮಾಡ್ತಾರೆ, ಬಟ್ ಎಲ್ಲ 100ರಲ್ಲಿ ಒಬ್ಬರು ಇಬ್ಬರು. ಸೊ ಬೇಕು ಅಂತ ಸುಮ್ಮನೆ ಹಾಕ್ಕೊಳ್ಳೋದಿದೆಯಲ್ಲ, ದಿಟ್ಸ್ ಅನ್ನೆಸೆಸರಿ ಅಂತಲೂ ಕೂಡ ಹೇಳ್ಬೋದು. ಸೊ ಆದ್ದರಿಂದ ಬಾತ್ರೂಮ್ನ ಸೈಜ್ ಹೇಳ ನಾನು ನಿಮಗೆ, ಸ್ಟ್ಯಾಂಡರ್ಡ್ 8x5 or 8x6 ಇಸ್ ಇನಫ್. ಒಂದು ಒಳ್ಳೆ ಲಕ್ಸುರಿ ಹೋಟೆಲ್ಗೆ ಹೋಗಿ, ಓಕೆನಾ, ಅಲ್ಲೂ ನಿಮಗೆ 8x5 8x6 ಸಿಗುತ್ತೆ. ಎಷ್ಟು ವೆಲ್ ಆರ್ಗನೈಸ್ ಮಾಡಿರ್ತಾರೆ. ಎಂಟ್ರಿ ಆಗ್ತಿದ್ದಂಗೆ ವಾಶ್ ಬೇಸಿನ್ನು, ಯಾಕಂದರೆ ದ್ಯಾಟ್ಸ್ ಮೋಸ್ಟ್ ಜಾಸ್ತಿ ಯೂಸ್ ಮಾಡೋದೇ ವಾಶ್ ಬೇಸಿನ್ನು. ಸೊ ಎಂಟ್ರಿ ಆಗ್ತಿದ್ದಂಗೆ ವಾಶ್ ಬೇಸಿನ್ನು, ರೈಟ್ ಸೈಡಲ್ಲಿ ಕಮೋಡು, ಲೆಫ್ಟ್ ಸೈಡಲ್ಲಿ ಶವರ್ ಏರಿಯಾ, ಪರ್ಫೆಕ್ಟ್. ಓಕೆ, ಅಥವಾ ವೈಸ್ ವರ್ಸ, ಆ ಕಡೆ ಈ ಕಡೆ. ನಾರ್ತ್ ಫೇಸಿಂಗಲ್ಲಿ ನಿಮಗೆ ನಾರ್ತ್ ಫೇಸಿಂಗ್ ಕೂತ್ಕೊಳ್ಳೋ ಥರ ಕಮೋಡನ್ನು ಹಾಕಿ, ಅದೇ ರೀತಿ ಲೆಫ್ಟ್ ಸೈಡಲ್ಲಿ ಈ ನಮ್ಮ ಡೋರ್ಗೆ ನೀರು ಬೀಳದೇ ಇರೋ ಥರ ಶವರ್ ಹಾಕ್ಕೊಂಡು ಆ್ಯಂಡ್ ಶವರ್ ಪಾರ್ಟಿಷನನ್ನು ಯೂಸ್ ಮಾಡ್ಕೊಂಡ್ಬಿಟ್ರೆ ಡ್ರೈ ಆ್ಯಂಡ್ ವೆಟ್ ಏರಿಯಾ ಎಲ್ಲ ಸಪ್ರೇಟ್ ಆಗಿರುತ್ತೆ. ಎದುರುಗಡೆ ದೊಡ್ಡದಾಗಿರುತ್ತೆ ಮಿರರ್ ಹಾಕ್ಬಿಟ್ಟು ಒಂದೊಳ್ಳೆ ಡಿಸೈನರ್ ವಾಶ್ ಬೇಸಿನ್ ಹಾಕೊಂಡ್ಬಿಟ್ರೆ ಹೆಂಗಿರುತ್ತೆ ಬಾತ್ರೂಮ್, ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಹೋಟೆಲಲ್ಲಿರೋ ಥರ ಇರುತ್ತೆ ವೀಕ್ಷಕರೇ. ಡೆಫಿನೆಟ್ಲಿ ಅದನ್ನು ನೀವಿಲ್ಲಿ ಯೂಸ್ ಮಾಡ್ಬೋದು. ಮಾರ್ಬಲ್ ಅಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಟೂ ಕಾಸ್ಟ್ಲಿ, ಟೂ ಮೇಂಟೆನೆನ್ಸು, ಅದನ್ನು ಹಾಕೋ ಲೇಯರಿಂಗ್ ಚಾರ್ಜಸ್ ಎಕ್ಸ್ಟ್ರಾ, ಪಾಲಿಸಿಂಗ್ 7 ಟೈಪ್ಸ್ ಆಫ್ ಪಾಲಿಷ್ ಮಾಡಬೇಕಾಗತ್ತೆ ಮಾರ್ಬಲ್ಗೆ. ಸೊ ಲೇಯರ್ ಮಾಡೋದು, ಪ್ರಾಡಕ್ಟು, ಅದರ ಮೇಂಟೆನೆನ್ಸು, ಎವ್ರಿಥಿಂಗ್ ಇಸ್ ಕಾಸ್ಟ್ಲಿ, ಜೊತೆಲಿ ಕೋಲ್ಡ್. ಸೊ ಆದ್ದರಿಂದ ಮಾರ್ಬಲ್ ಈಸ್ ನಾಟ್ ಫಾರ್ ಎವ್ರಿ ಒನ್, ಅರ್ಥ ಆಯ್ತಲ್ವಾ? ಸೊ ಇಟ್ಸ್ ಫಾರ್ ಸಮ್ ಒನ್ ಓನ್ಲಿ. ಸೊ ಅದರಿಂದ ಯಾರಿಗೆ ಬೇಕು ಅವರು ಮಾತ್ರ ಮಾರ್ಬಲ್ ಹಾಕ್ಕೊಳ್ಳಿ, ಎಲ್ಲರೂ ಮಾರ್ಬಲ್ ಮೋಹಕ್ಕೆ ಬೀಳಬೇಡಿ. ನಾನು ತೋರಿಸಿರ್ಬೋದು 250 ರೂಪಾಯಿಗೂ ಮಾರ್ಬಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಆದರೆ ಮಾರ್ಬಲ್ ಮೇಲಿನ ಖರ್ಚೇ ಬೇರೆ, ಅದರ ಹಿಂದ್ಗಡೆ ಇರೋ ಖರ್ಚುಗಳು ಬೇರೆ ವೀಕ್ಷಕರೇ. ಓಕೆ, ಸೊ ಮಾರ್ಬಲ್ ಬಗ್ಗೆ ಇರಲಿ. ಸ್ಟೇರ್ ಕೇಸ್ 3x3 ಸ್ಟೇರ್ ಕೇಸ್, ಅಂದರೆ 3 ಫೀಟ್ ಈ ಕಡೆ 3 ಫೀಟ್, ಟೋಟಲ್ 6 ಫೀಟಲ್ಲಿ ಕುತ್ಕೊಳ್ಳುವಂತಹ ಸ್ಟೇರ್ ಕೇಸ್ ಇಸ್ ಇನಫ್, ಸಾಕು. ಒಂದು ಕಡೆ 4 ಫೀಟ್ ಮಾಡೋದು, ಒಂದು ಕಡೆ 3 ಫೀಟ್ ಮಾಡೋದು, ಒಂದು ಕಡೆ 4, ಇನ್ನೊಂದು 4, 8 ಫೀಟ್ ಅನ್ನೆಸೆಸರಿ. ನೀವಿರೋದೇ ಎಷ್ಟಡಿ ಇರ್ತೀವಿ, ಮನುಷ್ಯರು ಎಷ್ಟಡಿ? 1.5 ಅಡಿ ಇರ್ತಾರೆ. ನಿಮಗೆ ಸೈಜ್ ಇದೆಯಲ್ಲ, ಇದು 1.5 ಅಡಿ ಅಷ್ಟೇ, ಮ್ಯಾಕ್ಸ್ ಅಂದರೆ 2 ಅಡಿ. 3 ಅಡಿ ಜನ ಇರ್ತಾರೆ, ಮನುಷ್ಯರು ಇರ್ತಾರೆ ಯಾರಾದರೂ, ಇಲ್ಲ ತಾನೆ? ಅಥವಾ ನೀವೇನಾದರೂ ಹೋಗೋರು ಬರೋರು ಅಲ್ಲಿ ಅಡ್ಡ ಟಕ್ಕರ್ ಮಾಡ್ಕೊಂಡು ಹೋಗ್ತೀರಾ, ಇಲ್ಲ ತಾನೆ? ಅವ್ರು ಹೋದ್ಮೇಲೆ ನೀವು ಬರ್ತೀರಾ, ನೀವು ಹೋದ್ಮೇಲೆ ಅವ್ರು ಬರ್ತೀರಾ. ಆ್ಯಂಡ್ ಈಗಿನ ಫರ್ನಿಚರ್ಗಳಂತೂ ಎಲ್ಲ ಡಿಸ್ಮೆಂಟಲ್ ಆಗಿ ಬರುತ್ತೆ. ನೀವು ಮನೆಯಲ್ಲೇ ಬಂದು ಅದನ್ನು ಅಸೆಂಬಲ್ ಮಾಡ್ಬೋದು. ಫರ್ನಿಚರ್ಗಳು ನೋಡಿ ನೀವು ಅನ್ಕೋಬೋದು, ದೊಡ್ಡ ದೊಡ್ಡ ಸೋಫಾ ತೋರಿಸ್ತೀಯಲ್ಲಪ್ಪ ಅವೆಲ್ಲ ಹೆಂಗೆ ಪಾಸ್ ಆಗುತ್ತೆ, ಎಲ್ಲ ಡಿಸ್ಮೆಂಟಲ್ ಮಾಡಿ ಮನೆ ಒಳಗಡೆ ಫಿಟ್ ಮಾಡಿಕೊಟ್ಟು ಹೋಗ್ತಾರೆ ಇವಾಗ. ಸೊ ಆದ್ದರಿಂದ ಅದರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಟಿ ವಿ ಅಂತೂ ಎಲ್ಲ ಸ್ಲಿಮ್ ಆಗಿಬಿಟ್ಟಿದೆ, ಅದನ್ನು ಈಸಿಯಾಗಿ ತೊಗೊಬಂದ್ಬಿಟ್ಟು ಒಳಗಡೆ ಹಾಕ್ಬೋದು. ಯಾವುದೂ ಕೂಡ ನಿಮಗೆ 3 ಫೀಟ್ಗಿಂತ ಜಾಸ್ತಿ ಯಾವುದು ಬೇಕಾಗಿಲ್ಲ. ಸೊ 3+3 ಅಂದರೆ 6 ಫೀಟ್ ಸ್ಟೇರ್ ಕೇಸ್ ಏನಿದೆ, ದಟ್ಸ್ ಇನಫ್ ಅಂತ ಹೇಳ್ತೀನಿ, ಸಾಕು ವೀಕ್ಷಕರೇ. ಸೊ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಇನ್ನೂ ಇದೆ, ಬಟ್ ಅದು ಇಂಟೀರಿಯರ್ಗೆ ರಿಲೇಟೆಡ್. ಸೊ ಫೈನಲ್ ಆಗಿ ಬರ್ತಾ ಇರುವಂಥದ್ದು RMC. ಅಂದರೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಫಸ್ಟ್ ಹೇಳಬೇಕಿತ್ತು ನಾನು, ತುಂಬ ಜನ ನಮ್ಗೆ RMCನೇ ಬೇಕು, ಸೈಟಲ್ಲಿ ಮಿಕ್ಸ್ ಮಾಡೋದು ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿಲ್ಲ, ಕ್ವಾಲಿಟಿ ಅಚೀವ್ ಮಾಡೋಕ್ಕಾಗಲ್ಲ ಅಂತ ಕೆಲವೊಬ್ರು ಅನ್ಕೋಬೋದು. ಹಾಗೆಲ್ಲ ಏನಿಲ್ಲ ವೀಕ್ಷಕರೇ, ತುಂಬ ದೊಡ್ಡ ಪ್ರಾಜೆಕ್ಟ್ ನಡೀತಾ ಇದೆ, ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ನಡೆಯುವಂಥ ಪ್ರಾಜೆಕ್ಟ್ ಇದೆ ಅಂತಂದರೆ RMC ಯೂಸ್ ಮಾಡ್ಬೋದು. ಓಕೆ, ಅಥವಾ ನಿಮಗೆ ಕಲ್ಸ್ಕೊಳ್ಳೋಕೆ ಜಾಗ ಇಲ್ಲ ಅಲ್ಲಿ. ಓಕೆ, ಸೊ ಒಂದು ಚಿಕ್ಕ ಗಲ್ಲಿ ಥರ ಇದೆ, ಒಂದು ಗಾಡಿ ಸೈಡಿಗೆ RMC ನಿಲ್ಲಿಸ್ಬಿಟ್ಟು ಅಲ್ಲಿಂದ ಪೈಪ್ ಹಾಕ್ಬಿಟ್ಟು ನಾವು ತೊಗೊಂಬರೋದು ತುಂಬ ಈಸಿ ಅಂತ ಅನಿಸಿದ್ರೆ ಮಾತ್ರ RMC ಯೂಸ್ ಮಾಡಿ. ದೊಡ್ಡದೊಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಸ್ತಾ ಇದ್ದೀರಾ, ದೊಡ್ಡ ಮನೆ ಕಟ್ಸ್ತಾ ಇದ್ದೀರಾ, PG ಥರ ಮಾಡ್ತಾ ಇದ್ದೀರಾ,
ಮಲ್ಟಿ ಸ್ಟೋರೇಜ್ ತೊಗೊಂಡು ಹೋಗ್ತಾಯಿದ್ದೀರಾ, G+3, G+4, G+5 ಹೋಗ್ತಾಯಿದ್ದೀರಾ, ಆ ಸಮಯದಲ್ಲಿ ಮಾತ್ರ ನೀವು ಇಲ್ಲಿ RMC ಕಾಂಕ್ರೀಟ್ ಮಿಕ್ಸನ್ನು ಇಲ್ಲಿ ಯೂಸ್ ಮಾಡಿ. ಅದು ಬಿಟ್ಟರೆ ಚಿಕ್ಕ ಪುಟ್ಟ G+1, G+2 ಕಟ್ಟಕ್ಕೆಲ್ಲ ಮ್ಯಾನ್ಯಲ್ ಕಾಂಕ್ರೀಟ್ ಮಿಕ್ಸಿಂಗ್ ಸಾಕ್ರಿ, ಆರಾಮಾಗಿ ಬರೋದು. 100 ವರ್ಷ ದಾಟತ್ತೆ ನಿಮ್ಮ ಮನೆ. ಆ್ಯಂಡ್ ಆ ಮನೇಲಿ ನೀವು 100 ವರ್ಷ ಇರೋದು ಇಲ್ಲ, ಪಕ್ಕ ಹೇಳ್ತೀನಿ ಕೇಳಿ. ಆ ಮನೆ ಒಂದು 50 ವರ್ಷ ಆಗ್ತಿದ್ದಂಗೆ ಬೇಜಾರು ಬರುತ್ತೆ. ನಿಮ್ಮ ಮಕ್ಕಳೆಲ್ಲ ದೊಡ್ಡವರಾಗ್ತಾರೆ, ಏನೋ ಬೇರೆ ಥರ ಮನೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತೀರಾ, ಎಲ್ಲ ಉಡಿಸ್ ಮಾಡಿಬಿಡ್ತೀರ, 50 ವರ್ಷಕ್ಕೆಲ್ಲ ಅದನ್ನು ತೆಗೆದು ಬಿಸಾಕ್ಬಿಡ್ತೀರ. ಸೊ ಆದ್ದರಿಂದ ದಯವಿಟ್ಟು ನೀವು RMC ಬದಲು ಮ್ಯಾನ್ಯಲ್ ವರ್ಕ್ ಮಾಡೋದು ಬೆಸ್ಟ್ ವೀಕ್ಷಕರೇ. ಸೊ ನೋಡಿದ್ರಲ್ಲಿ ಇದೇ ರೀತಿ ಇಂಟೀರಿಯರ್ ಇನ್ನೂ ಇದೆ ರೀ. ಕೆಲವೊಬ್ಬರು 10 ಲಕ್ಷ ಇಂಟೀರಿಯರ್ ಅನ್ಕೊತಾರೆ, 20 ಲಕ್ಷ ಇಂಟೀರಿಯರ್ ಮಾಡಿಸಿರ್ತಾರೆ. 12 ಲಕ್ಷ ಇಂಟೀರಿಯರ್ ಅಂತ ಹೇಳ್ತಾರೆ, 25 ಲಕ್ಷ ಇಂಟೀರಿಯರ್ ಎಲ್ಲಿಗೋ ಹೊರಟೋಗ್ತಾ ಇದೆ. ಸೊ ಕನ್ಸ್ಟ್ರಕ್ಷನ್ ಮಾಡಿಸೋ ವ್ಯಾಲ್ಯೂಲಿ ಇಂಟೀರಿಯರ್ ಮಾಡಿಸ್ತಾ ಇದ್ದೀರಾ. ಸೊ ಎಲ್ಲೆಲ್ಲಿ ಏನೇನು ತಪ್ಪು ಮಾಡ್ತಿದ್ದೀವಿ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಇದೇ ರೀತಿಯಲ್ಲಿ ಯಾವುದಾದ್ರೂ ಪಾಯಿಂಟ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಅದರ ಬಗ್ಗೆ ಹೇಳೋದನ್ನು ಮರಿಬೇಡಿ. ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಕನ್ಸ್ಟ್ರಕ್ಷನ್ಗೆ ರಿಲೇಟೆಡ್ ಆಗಿರುವಂಥ ಎಲ್ಲ ರೀತಿಯ ವೀಡಿಯೋಸ್ಗಳನ್ನು ನಿಮಗೋಸ್ಕರ ತೊಗೊಂಬರ್ತೀನಿ ವೀಕ್ಷಕ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಇಷ್ಟು ತುಂಬ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.